ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವೆಲ್ಕಮ್ 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 ಡಾರ್ಲಿಂಗು. ನೀನು ಇಲ್ಲಿಗೆ ಬಂದಿದ್ದು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನೀನು ನನ್ನ ಜೊತೆಗಿದ್ರೆ ಏನೋ ಒಂಥರ ಧೈರ್ಯ. ಡಾರ್ಲಿಂಗ್, ನಿಂಗೆ ಯಾವುದಾದ್ರೂ ಕೆಲಸ ಆಗಬೇಕು ಅಂದರೆ ಅದನ್ನು ಸಾಧಿಸದೆ ಬಿಡಲ್ಲ. ಅದ್ರಗೋಸ್ಕರ ಎಷ್ಟು ಬೇಕಾದರೂ ರಿಸ್ಕ್ ತಗೋತೀಯ. ಯಾವ ಸ್ಪೀಡಲ್ಲೂ ಎಲ್ಲಿ ಬೇಕಾದರೂ ಟ್ರಾವೆಲ್ ಮಾಡ್ತೀಯ. ಎಷ್ಟೇ ವಿಷಯಗಳಿದ್ರೂ ಒಟ್ಟೊಟ್ಟಿಗೆ ಎಲ್ಲಾನು ಡೀಲ್ ಮಾಡ್ತೀಯ. ಸಕ್ಕತ್ ಡಾರ್ಲಿಂಗ್, ನೀನು ಸಕ್ಕತ್. ಹೊಗಳಿದ್ ಸಾಕು. ನಾನು ಹೇಳಿದ ಕೆಲಸನ ನೀಟಾಗಿ ಮಾಡಿದಿದ್ರೆ ಇವತ್ತು ನಾನು ಇಲ್ಲಿಗೆ ಬರೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಹೇ ಡಾರ್ಲಿಂಗು, ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ, ಎಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದೀನಿ. ಡೋಂಟ್ ವರಿ. ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ಕಾರ್ತಿಕ್ ಸತ್ಯ ಇಲ್ಲಿಗೆ ಬರೋದಿಲ್ಲ ತಾನೆ? ಚಾನ್ಸೇ ಇಲ್ಲ. ಪಾಪ ಅವ್ರೀಗ ಯಾವ ಕಾಡಿನಲ್ಲಿ ಸಿಕ್ಕಾಕೊಂಡಿದ್ದಾರೋ ಏನೋ. ಅಲ್ಲಿಂದ ಆಚೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಡಾರ್ಲಿಂಗು. ಹಾಗೆ ರೂಟ್ ಡೈವರ್ಟ್ ಮಾಡಿದ್ದೀನಿ. ಹಾಗೂ ಒಂದು ವೇಳೆ ಕಾಡಿಂದ ಆಚೆ ಬಂದರು ಅನ್ಕೋ, ಆಗ ಅಲ್ಲೂ ಲಾಕ್ ಇಟ್ಟಿದ್ದೀನಿ ಡಾರ್ಲಿಂಗು. ಬಾಲಂಗೆ ಹೇಳಿದ್ದೀನಿ ಡಾರ್ಲಿಂಗು, ಸತ್ಯ ಕಾರ್ತಿಕ್ ಮತ್ತೆ ರಿಸಾರ್ಟ್ ಹತ್ರ ಬಂದರೆ ಅಲ್ಲಿಂದನೂ ದಾರಿ ತಪ್ಪಿಸಕ್ಕೆ ಹೇಳಿದ್ದೀನಿ. ಇನ್ನೇನು ಅವಾರ್ಡ್ ಫಂಕ್ಷನ್ ಶುರು ಆಗುತ್ತೆ. ಅವರಿಬ್ಬರು ಇಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಡಾರ್ಲಿಂಗು. ಒಂದು ವೇಳೆ ಅವನಿಗೆ ಅವಾರ್ಡ್ ಬಂದರೆ ಆ ಅವಾರ್ಡ್ ತಗೊಳ್ಳೋದಕ್ಕೆ ನಾನು ನೀನು ಅವ್ರ ಪರವಾಗಿ ತಗೊಂಡ್ಬಿಡೋದ. ಗುಡ್. ಫಾರ್ ದ ಫಸ್ಟ್ ಟೈಮ್ ನಾನು ಹೇಳಿದ ಕೆಲಸನ ಸರಿಯಾಗಿ ಮಾಡಿದ್ಯಾ. ನೆನ್ನೆ ನಡೆದಿದ್ದು ಯಾವುದು ಕನ್ಸಲ್ಲ ತಾನೆ? ಇಲ್ಲ, ನಿಜಾನೇ. ಹಾಗಿದ್ರೆ ನೆನ್ನೆ ನೈಟ್ ನಮ್ಮ ಫಸ್ಟ್ ನೈಟ್ ಆಗಿದೆ. ಓ ಎಸ್ ಎಸ್. ಮದ್ವೆ ಆಗಿಷ್ಟು ದಿನ ಆದ್ಮೇಲೆ ಪ್ರಸ್ತುತ ಶಾಸ್ತ್ರ ಆಗ್ಬಿಡ್ತು. ವಾವ್. ಏನಿದು ನಿನ್ ಶರ್ಟ್ ಎಲ್ಲಿ? ನಿನ್ನೆ ಆಗಿದೆಲ್ಲ ಮರ್ತ್ಬಿಟ್ಟಿಯ ದಿವ್ಯಾ? ನೆನ್ನೆನಾ? ಏನ್ ನಡೀತು? ನಮ್ಮಿಬ್ರು ಪ್ರಸ್ತ ದಿವ್ಯಾ. ಯಾವಾಗ್ಲೂ ನಡಿಬೇಕಾಗಿತ್ತು, ನೆನ್ನೆ ನಡೀತು. ಏಯ್ ಲೂಸಾ ನೀನು, ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ಯಾಕೆ ದಿವ್ಯಾ, ನಿನ್ಗೇನು ನೆನಪಿಲ್ವಾ? ನನ್ನ ತಲೆ ಸಿಡಿತಾ ಇದೆ. ಏನು ನಡೀತು ಅಂತಾನೆ ನೆನಪಾಗ್ತಿಲ್ಲ. ನಿಜವಾಗ್ಲೂ ನೆನ್ನೆ ನಮ್ಮಿಬ್ರು ಫಸ್ಟ್ ನೈಟ್ ಆಯ್ತು. ಅದು ನೀನು ಒತ್ತಾಯ ಮಾಡಿದ್ದಕ್ಕೆ ಆಗಿತ್ತು.
ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇಲ್ಲ, ನನ್ನ ಏನು ನಡೆದಿಲ್ಲ, ಇದರಲ್ಲಿ ಏನೋ ಮೋಸ ಇದೆ. ನಾನು ಯಾಕೆ ದಿವ್ಯ ಸುಳ್ಳು ಹೇಳಿ? ಅಂದ್ರೆ ನಿಜವಾಗ್ಲೂ ಎಲ್ಲ ಆಗೋಯ್ತಾ? ಅಂದ್ರೆ ನೀನು ನನಗೆ ಮೋಸ ಮಾಡ್ತೀಯಾ? ಅದು ನನಗೆ ಗೊತ್ತಿಲ್ದಂಗೆ. ನೀನು ಇಂಥವನು ಅಂತ ನಾನು ಅನ್ಕೊಂಡಿರಲಿಲ್ಲ. ಛೇ, ಬೇಬೆ ಬೇಬೆ ನಿಂತ್ಕೋ ಬೇಬೆ. ಯಾಕೋ ಹಿಂಗೆ ಓದಾಡ್ತಾ ಇದೆಯಾ? ಬರ್ತಾಳಿರೋ, ಎಕ್ಸಾಮಿಗೆ ಟೈಮ್ ಆಯ್ತು ಕಣ್ರೋ. ಅಯ್ಯ ಬರ್ತಾಳಿರ. ನೋಡಪ್ಪ ಬಂದು. ತುಂಬ ಹೊತ್ತು ಕಾಯಿಸ್ಬಿಟ್ನಾ? ಇಲ್ಲ ರೀತು, ಹಾಗೇನಿಲ್ಲ, ನಾವು ಜಸ್ಟ್ ಬಂದ್ವಿ ಅಲ್ವ ರಾಕಿ? ಸರಿ ಸರಿ ಬನ್ನಿ, ದೇವಸ್ಥಾನಕ್ಕೆ ಹೋಗೋಣ. ಆಮೇಲೆ ಎಕ್ಸಾಮ್ಗೆ ಲೇಟ್ ಆದರೆ ಕಷ್ಟ. ರಾಕಿ, ಇವತ್ತು ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸೋಣ. ನೋಡ್ತಿರು ನಿನ್ನ ಎಕ್ಸಾಮ್ ಹೇಗೆ ಸಖತ್ತಾಗತ್ತೆ ಅಂತ. ರಿತು, ನೀನು ಬಂದ್ಯಲ್ಲ, ನನಗಷ್ಟೇ ಸಾಕು. ನನ್ನ ಎಕ್ಸಾಮು ಸಕ್ಕತ್ತಾಗೇ ಆಗುತ್ತೆ. ಏ, ಯಾಕ್ರೋ ನಗ್ತಿದ್ದೀರಾ? ಅಪರೂಪಕ್ಕೆ ನಮ್ಮ ಹುಡುಗ ಒಂದು ಒಳ್ಳೆ ಮಾತಾಡಿದ್ನಪ್ಪ. ಎಲ್ಲ ನೀವು ಮಾಡಿರೋ ಮ್ಯಾಜಿಕ್ ದೇವ್ರು ಕಳ್ಳಿನ ಥರ ಇದ್ದ, ಶಿಲೆ ಮಾಡಿಬಿಟ್ರಿ. ಲವ್ವೇ ಒಂದು ಮ್ಯಾಜಿಕ್ ಕಂಡ್ರು ಅಲ್ವಾ? ಮತ್ತೆ ಐಸ್ ಕ್ಯಾಂಡಿ ಥರ ಇದ್ದೆ, ಈಗ ಕರ್ಗಿ ನೀರೇ ಆಗ್ಬಿಟ್ಟೆ. ಕರಗಲೇಬೇಕಲ್ವಾ? ಯಾರೂ ಇಲ್ದಿರೋ ನನಗೆ ರಿತು ಇಷ್ಟು ಪ್ರೀತಿ ಕಾಳಜಿ ತೋರಿಸ್ತಾ ಇರೋದು ನಮ್ಮಮ್ಮ ನೆನ್ಪು ಮಾಡಿ. ಬಹುಶಃ ನಮ್ಮಮ್ಮ ಇದ್ದಿದ್ರೆ ಹೀಗೆ ಪರೀಕ್ಷೆಗೆ ಮುಂಚೆ ದೇವಸ್ಥಾನಕ್ಕೆ ನೀನು ಹೀಗೆ ಎಮೋಷ್ನಲ್ ಆಗಬೇಡ, ಇದು ನಿನಗೆ ಸೂಟ್ ಆಗಲ್ಲ. ನೀನು ಯಾವಾಗಲೂ ನಗ್ನಗ್ತಾ ಇದ್ರೇ ಚಂದ. ಬಾ, ಮೊದಲು ದೇವಸ್ಥಾನಕ್ಕೆ ಹೋಗೋಣ. ಅರ್ಚಕ್ರೆ, ಅರ್ಚಕ್ರೆ, ರಾಕೇಶ್ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸಿ, ಅವನ ಎಕ್ಸಾಮ್ ಚೆನ್ನಾಗಾಗಲಿ ಅಂತ ದೇವರಿಗೆ ಒಂದು ಅಪ್ಲಿಕೇಶನ್ ಹಾಕ್ಬಿಡಿ. ತಗೊಳ್ಳಿ.
ದೇವ್ರೆ, ನಮ್ಮ ರಾಕಿ ಒಂದು ಒಳ್ಳೆ ಹಂತಕ್ಕೆ ಹೋಗ್ತಾ ಇದ್ದಾನೆ. ಅವನ ಜೊತೆ ಗುರುವಿನ ಸ್ಥಾನದಲ್ಲಿ ನಿಂತು ಅವನಿಗೆ ಒಳ್ಳೇದು ಮಾಡು. ಮತ್ತು ಇವರಿಬ್ಬರು ಯಾವಾಗಲೂ ಇದೇ ರೀತಿ ಖುಷಿ ಖುಷಿಯಾಗಿ ಚೆನ್ನಾಗಿರೋ ಥರ ನೋಡ್ಕೊ. ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕು? ನಡೀರೋ, ಟೈಮ್ ಆಯಿತು. ಬರೀತು. ರಾಕಿ ತಗೋ, ಇವತ್ತು ಈ ಪೆನ್ನಲ್ಲೇ ಎಕ್ಸಾಮ್ ಬರೀಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಲೇ ಪೆನ್ ತೊಗೊಂಡೇ ಬಿಟ್ಟಾ? ಹ್ಞೂ ಕಣ. ಲೈ, ನಿನಗೆ ದೊಡ್ಡವ್ರು ಹೇಳಿಲ್ವಾ ಯಾರ ಹತ್ರ ಅದು ಪೆನ್ ತೊಗೊಂಡ್ರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಹಾಳಾಗುತ್ತೆ ಅಂತ? ರಿತು ಇವಾಗ ನನ್ನ ಫ್ರೆಂಡ್ ಅಲ್ಲ, ನನ್ನ ಹುಡುಗಿ. ಅವಳೇನೇ ಮಾಡಿದ್ರು ಒಳ್ಳೇದೇ ಆಗುತ್ತೆ. ಒಳ್ಳೇದೇ ಆಗುತ್ತೆ. ಶ್ರೀಮಂತರ ಮನೆ ಹುಡುಗಿ ಬುಟ್ಟಿಗೆ ಹಾಕೊಂಡ್ಮೇಲೆ ಒಳ್ಳೇದಾಗದೆ ಇರುತ್ತಾ? ಸತ್ಯ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಕಾಮ್ ಡೌನ್. ಅಮೂಲ್ ಬೇಬಿ, ಆಚೆ ಬರೋವರೆಗೂ ಖುಷಿಯಾಗೇ ಇದ್ದೆ, ಆದರೆ
ಇಲ್ಲಿ ಒಳಗೆ ಬಂದ ತಕ್ಷಣ ಏನೋ ಹಿಂಸೆ ಆಗ್ತದೆ. ನನಗೆ ತುಂಬ ಭಯ ಆಗ್ತದೆ. ಎಲ್ಲರೂ ಚೆನ್ನಾಗಿ ಓದ್ದವರು, ಎಷ್ಟು ಚೆನ್ನಾಗಿ ಸೂಟು ಬೂಟು ಎಲ್ಲ ಹಾಕೊಂಡ್ಬಂದಿದಾರಲ್ವಾ. ಸತ್ಯ, ನಾನಿದ್ದೀನಲ್ಲ, ಆರಾಮಾಗಿರೋ. ಅಷ್ಟಕ್ಕೂ ಇಲ್ಲಿ ಬಂದಿರೋರು ಯಾರು ಹುಲಿ ಸಿಂಹ ಚಿರತೆ ಅಲ್ಲ, ನಮ್ಮ ಥರನೇ ಅವಾರ್ಡ್ಗೆ ನಾಮಿನೇಟ್ ಆಗಿದ್ದಾರೆ, ಇಲ್ಲಿ ಬಂದಿದ್ದಾರೆ. ನಾನಿದ್ದೀನಲ್ಲ, ಚಿಲ್. ಆದರೂ ನನಗೆ ಭಯ ಆಗ್ತದೆ ಅಮೂಲ್ ಬೇಬಿ. ಆಹಾ, ಭಯಕ್ಕೆ ಭಯ ಪಡಿಸೋಳು ನೀನು, ಅಂಥದ್ರಲ್ಲಿ ನಿನಗೆ ಭಯ ಆಗತ್ತಾ? ಸಾಕು ಸುಮ್ಮನೆ ಸತ್ಯ. ವೆಲ್ಕಮ್ ಯು ಆಲ್ ಸ್ಟಾರ್ಟ್ಅಪ್ ಇಂಡಿಯಾ ಬಿಸ್ನೆಸ್ ಅವಾರ್ಡ್ 2023ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಡಾರ್ಲಿಂಗ್ ಯಾಕೆ ಹೊಡೆದೆ ಡಾರ್ಲಿಂಗು? ಲೈಫಲ್ಲಿ ಒಂದು ಕೆಲಸನಾದರೂ ನೀನು ನೆಟ್ಟಿಗೆ ಮಾಡಿದ್ಯಾ ಸುಹಾಸ್? ಇಡಿಯಟ್, ನಿನ್ನನ್ನು ನಂಬಾರ್ದು ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾನೆ ಇರ್ತೀಯ. ಹಾಗಲ್ಲ ಡಾರ್ಲಿಂಗು, ಅದು ಪ್ರತಿ ವರ್ಷದ ತರ ಈ ವರ್ಷವೂ ದೇಶದ ವಿವಿಧ ಇಂಡಸ್ಟ್ರಿಯವರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಈ ಬಾರಿಯೂ 500ಕ್ಕೂ ಹೆಚ್ಚು ಸಂಸ್ಥೆಗಳು ಬಿಸ್ನೆಸ್ ಅವಾರ್ಡ್ 2023ಯಲ್ಲಿ ಭಾಗವಹಿಸಿದ್ದು ನಮ್ಮ ಹೆಮ್ಮೆ. ಬೇಬಿ 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 ದಿವ್ಯಾ 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 ನಿಂತ್ಕೋ ದಿವ್ಯಾ. ದಿವ್ಯಾ ಯಾಕೆ ಓಡ್ತಿದ್ಯಾ? ಏನಾಯ್ತು? ನೀನ್ ನಂಬ್ಕೊಂಡಿದ್ಕೆ ಕೊಟ್ಟಿಲ್ಲ ಚಿಪ್ನ ಕೈಗೆ. ನಾನೀಗ ಏನು ಮಾಡಿದೆ ಅಂತ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ? ಮಾಡಬಾರ್ದು ಮಾಡಿ ಈ ರೀತಿ ಹೇಳಕ್ ನಾಚಿಕೆ ಆಗಲ್ಲ. ಥೂ, ಅಂತೂ ಇಂತೂ ನೀನ್ ಫಸ್ಟ್ ನೈಟ್ ಆಸೆನ ತೀರ್ಸ್ಕೊಂಡ್ಬಿಟ್ಟೆಲ್ಲ. ಛೀ ದಿವ್ಯಾ, ನಾನು ಹೇಳೋದನ್ನ ಸರಿಯಾಗಿ ಕೇಳು. ನಿನ್ನೆ ರಾತ್ರಿ ಮಗು ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ ನೀನು. ನಾನು ಹೇಳ್ದೆ ಈಗ ಬೇಡ ಬೇಬಿ, ಮುಂದೆ ಪ್ಲಾನ್ ಮಾಡ್ಕೊಳ್ಳೋಣ ಅಂತ. ಆದ್ರೆ ನೀನೇ ನನ್ನ ಮಾತು ಕೇಳ್ದೆ. ಏನೋ ಕೇಳ್ದೆ? ಇದೆಲ್ಲ ನಿಂದೆ ಪ್ಲಾನ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವಾಗ್ಲೂ ಫಸ್ಟ್ ನೈಟ್ ಅಂತ ನನ್ನ ಹಿಂದೆ ಸುತ್ತಾ ಇದ್ದೋ ನೀನು. ಬೇಡ ಅಂತ ಹೇಳ್ತಾ ಇದ್ದೋಳು ನಾನು. ಅಂಥದ್ರಲ್ಲಿ ನೆನ್ನೆ ನಾನೇ ಹೇಳ್ಬಿಡ್ತೀನಾ? ಹೇಳಿದ್ರು ನನಗೆ ಯಾಕೆ ಇದೆಲ್ಲ ನೆನಪಿಲ್ಲ? ನನ್ನ ತಲೆ ಯಾಕೆ ಇಷ್ಟೊಂದು ಭಾರ ಆಗ್ತಿದೆ? ಹೌದಾ ಬೇಬಿ, ತಲೆ ಭಾರನ ಯಾಕೆ? ಸಾಕ್ ನಿಲ್ಸೋ ನಿನ್ನ ನಾಟಕನ. ಮತ್ತೆ ಬರ್ಸೋ ಡ್ರಿಂಕ್ಸ್ನ ಕುಡಿಸಿ ಮಾಡ್ದೆ ನೀನು. ಮಾಡಬಾರ್ದನ್ನ ನಾನು ಮಾಡ್ದನ? ಗಂಡ ಹೆಂಡತಿ ಮಧ್ಯೆ ಏನ್ ನಡಿಬೇಕಾಗಿತ್ತು ಅದೇ ನಡೆದಿರೋದು ಬೇಬೆ. ಗಂಡ ಹೆಂಡತಿ ಆಗಿದ್ರೇನೋ, ಅದಕ್ಕೆ ಇಬ್ರು ಒಪ್ಕೋಬೇಕು. ಇಲ್ಲ ಅಂದ್ರೆ ನಾನ್ ನಿನ್ ಮೇಲೆ ಕೇಸ್ ಹಾಕ್ಬೋದು, ಗೊತ್ತಾ? ದಿವ್ಯಾ, ಏನೇನೋ ಹೇಳಿ ಹೆದರ್ಸ್ಬೇಡ. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ನಾನು ನಂಬು. ನಾನು ಲೂಸ್ ಗೀಸ್ ಆಗ್ಬಿಟ್ಲಾ ಹೆಂಗೆ? ಯಾಕೆ ದಿವ್ಯಾ ನಗ್ತಾ ಇದ್ಯಾ? ಏನಾಯ್ತು? ನಿನ್ ಮುಖ ಈ ರೀತಿ ನೋಡಕ್ಕೆ ಮಜಾ ಅನ್ಸ್ತಾ ಇದೆ. ಒಳ್ಳೆ ಹಿಂಗ್ ತಿಂದಿರೋ ಮಂಗನ್ ತರ ಆಡ್ತಿದ್ಯಾ. ಬೆಕ್ಕಿಗೆ ಆಟ, ಇಲ್ಲಿ ಪ್ರಾಣ ಸಂಕಟ. ಏನಕ್ಕೆ ನಗ್ತಿದ್ಯಾ ಅದನ್ನ ಹೇಳೋ ಮೊದಲು. ನಿನ್ನೆ ಏನ್ ನಡೀತು, ಯಾಕೆ ನಡೀತು ಎಲ್ಲನೂ ನನಗೆ ಗೊತ್ತಿದೆ. ಮತ್ತೆ ಇಷ್ಟೊತ್ತು ಮಾಡಿದ ನಾಟಕನ ನೋಡ್ದ್ಯಾ ಹೇಗ್ ಶಾಕ್ ಕೊಟ್ಟೆ ಅಂತ? ಶಾಕ್ ಅಲ್ಲ, ಸಿಡ್ಲು ಗುಡುಗು ಒಟ್ಟಿಗೆ ಬಡಿತು. ಜೊತೆಗೆ ಭೂಕಂಪನೂ ಆಯ್ತು, ಗೊತ್ತಾ? ಡೋಂಟ್ ವರಿ ಬಾಲ, ನನ್ನ ಗಂಡನ ಹತ್ರ ಅಷ್ಟು ಸಲಿಗೆಯಿಂದ ನಡ್ಕೋಬಾರ್ದ. ಸುಮ್ಮನೆ ಪ್ರ್ಯಾಂಕ್ ಮಾಡಿದೆ. ಐ ಲವ್ ಯು.
ಕೇಳಬೇಕಾ? ವಾಶ್ರೂಮ್ಗೆ ಸತ್ಯ. ಮತ್ತೆ ಫಂಕ್ಷನ್ನು? ಈ ಇಂಟ್ರೊಡಕ್ಷನ್ ಎಲ್ಲ ಮುಗಿಯೋಷ್ಟರಲ್ಲಿ ನಾನು ವಾಪಸ್ ಬಂದ್ಬಿಡ್ತೀನಿ. ನಾನು ಬರ್ತೀನಿ. ಹಾ, ವಾಶ್ರೂಮ್ಗ? ಏಯ್, ನಾನು ಆಚೆ ನಿಂತ್ಕೊಂಡು ಕಾಯ್ತೀನಿ. ಸುಮ್ಮನೆ ಸತ್ಯ, ಯಾಕೆ ಮಗು ಥರ ಆಡ್ತಾ ಇದೆಯಾ? ಪ್ಲೀಸ್ ಅಮೂಲ್ ಬೇಬಿ. ಸತ್ಯ, 2 ನಿಮಿಷ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಬೇಗ ಬಾ. ಇಲ್ಲೇ ಇರು, 2 ನಿಮಿಷ ಅಷ್ಟೇ. ಬೇಗ.